ಹಾಯ್ ಗಾಯ್ಸ್, ಚಾವಾ ಅನ್ನೋ ಮೂವಿ ನೋಡ್ದೆ ನಿನ್ನೆ ತಾನೆ. ಅದ್ರ ರಿವ್ಯೂ ನೋಡೋಣ ಇವತ್ತು. ಮಾತಾಡ್ತೀನಿ, ಹೇಳ್ತೀನಿ ನಿಮ್ಗೆ ಯಾವ ತರ ಇದೆ ಅನ್ಬಿಟ್ಟು. ನಿಮ್ಮ ಒಪಿನಿಯನ್ ಒಂದು ಕಮೆಂಟ್ ಮಾಡಿ. ನ್ಯೂ ಮೂವಿ ಅಪ್ಡೇಟ್ಸ್ ಗಾಗಿ, ನ್ಯೂ ಮೂವಿ ಫಿಲಿಮ್ಸ್ ಗಾಗಿ ಒಂದು ರಿವ್ಯೂ ಮಾಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಮುಖ್ಯವಾದ ಕಾರಣ ಏನಂದ್ರೆ, ಇವತ್ತು ಫೆಬ್ರವರಿ 19 ಛತ್ರಪತಿ ಶಿವಾಜಿ ಅವರ ಇವತ್ತು ಹುಟ್ಟಿದಬ್ಬ ದಿನ. ಈ ವಿಡಿಯೋ ಮಾಡೋದಿಕ್ಕೆ ನನಗೂ ತುಂಬಾ ಖುಷಿ. ಚಾವಾ ಅನ್ನೋ ಮೂವಿದಲ್ಲಿ ಈ ಶಂಭಾಜಿ ಅವರ ಕ್ಯಾರೆಕ್ಟರ್ ಮಾತ್ರ ಫುಲ್ ಚಿಂದಿಯಾಗಿದೆ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅಂದ್ರೆ ಡೈರೆಕ್ಟರ್ ಉತ್ತೇಕಾರ್ ಅವರು ಈ ಮೂವಿ ಮಾಡಿರುವಂತಹ ಸ್ಕ್ರೀನ್ ಪ್ಲೇ, AR ರೆಹಮಾನ್ ಅವರು ಇದನ್ನ ಮ್ಯೂಸಿಕ್ ಕಂಪೋಸ್ ಮಾಡಿರೋದು. ಅಲ್ಲಲ್ಲಿ ಆ ಮ್ಯೂಸಿಕ್ ಕೊಡ್ತಾ ಫುಲ್ ಗೂಫ್ ಬಂಪ್ಸ್ ಆಗುತ್ತೆ. ಈ ಮೂವಿದಲ್ಲಿ ರಶ್ಮಿಕಾ ಮಂದಣ್ಣ ಒಂದು ಹೀರೋಯಿನ್ ಆಗಿ ಆಕ್ಟಿಂಗ್ ಮಾಡಿರೋದು, ಒಂದು ರಾಣಿ ತರ. ಫುಲ್ಲು ಎಲ್ಲೂ ಸ್ಪೇಸ್ ಇರ್ದಿರಾ, ಎಲ್ಲೂ ಬೇಜಾರಾಗ್ತೀರಾ. ರಶ್ಮಿಕಾ ಮಂದಣ್ಣ ಆಕ್ಟಿಂಗ್ ಮಾತ್ರ ಫುಲ್ಲು ಅದ್ಭುತವಾಗಿ ಮಾಡಿದ್ದಾರೆ. ವಿಕಿ ಕೌಶಲ್ ಆಕ್ಟಿಂಗ್ ಮಾಡಿರುವಂತಹ ಪಾತ್ರದಿಂದ ನಾವು ನೋಡ್ತಾ ಜನಗಳು ಏನಪ್ಪಾ ಇದು ಆಕ್ಟಿಂಗು. ವಿಕಿ ಕೌಶಲ್ ಅವರು ಶಂಭಾಜಿ ಗೆಟಪ್ ಮಾಡಿರೋದು ಮಾತ್ರ ಫುಲ್ಲು ಅದ್ಭುತವಾಗಿ ಮಾಡಿದ್ದಾರೆ. ಎಷ್ಟು ಎಮೋಷನ್ ತೋರಿಸಿದ್ದಾರೆ. ಡೈರೆಕ್ಟರ್ ಉತ್ತೇಕಾರ್ ಅವರು ಏನ್ ಸ್ಕ್ರೀನ್ ಪ್ಲೇ, ಏನ್ ಡೈರೆಕ್ಷನ್, AR ರೆಹಮಾನ್ ಅವರು ಏನ್ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ ಅಂದ್ರೆ ಪ್ರತಿಯೊಂದು ಸೀನ್ ಅಲ್ಲಿ ಗೂಸ್ ಬಂಪ್ಸ್ ಆಗ್ತಿದೆ. ಒಂದು ಫೈಟಿಂಗ್ ಅಲ್ಲಿ ಸಂಭಾಜಿ ಅವರು ಎಷ್ಟು ಚೆನ್ನಾಗಿ ಫೈಟಿಂಗ್ ಮಾಡಿದ್ದಾರೆ ಅಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಮಾತ್ರ ಫುಲ್ ಬೇಜಾರ್. ಎಷ್ಟು ಬೇಜಾರಾಗುತ್ತೆ ಅಂದ್ರೆ ಸಂಭಾಜಿ ಅವರು ಒಂದು ಈ ತರ ಮಾಡಿದಾರ ಅಂದ್ರೆ ಛತ್ರಪತಿ ಶಿವಾಜಿ ಅವರ ಮಗ ಈ ತರ ಒಂದು ಹೋರಾಟ ಮಾಡಿದಾರ ಅನ್ಬಿಟ್ಟು, ಹಿಸ್ಟ್ರಿ ಅನ್ಬಿಟ್ಟು ಗೊತ್ತೇ ಆಗೋದಿಲ್ಲ. ಅದು ಡೈರೆಕ್ಟರ್ ಉತ್ತೇಕಾರ್ ಅವರು ಎಲ್ಲರಿಗೂ ತೋರ್ಸ್ಕೊಟ್ಟಿದ್ದಾರೆ ಚಾವಾ ಅನ್ನೋ ಮೂವಿದಲ್ಲಿ. ನೀವು ಚಾವಾ ಅನ್ನೋ ಮೂವಿ ನೋಡ್ಬೇಕು ಅಂದ್ರೆ ನೋಡಿ, ಈಗಲೇ ಥಿಯೇಟರ್ಲೇ ನೋಡಿ ಯಾವ ತರ ಇದೆ ಅನ್ಬಿಟ್ಟು ನಿಮ್ಗೆ ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ. ಫುಲ್ ಹಿಂದಿ ವರ್ಷನ್ ಅಲ್ಲೇ ಬಿಟ್ಟಿರೋದು. ಈ ಚಾವಾ ಮೂವಿದಲ್ಲಿ ನಿಮ್ಗೆ ಫಸ್ಟ್ ಇಂದ ಲಾಸ್ಟ್ ವರೆಗೂ ಯಾವ್ದು ಬೇಜಾರಾಗೋದಿಲ್ಲ. ಫಸ್ಟ್ ಹಾಫ್ ಅಲ್ಲಿ ಮಾತ್ರ ನಿಮ್ಗೆ ಒಂದ್ ಸ್ವಲ್ಪ ಡೌನ್ ಆಗಿದ್ರೆ, ಸೆಕೆಂಡ್ ಹಾಫ್ ಅಲ್ಲಿ ಮಾತ್ರ ಒಂದು ಪೀಕ್ ಲೆವೆಲ್ ಅಲ್ಲಿ ಹೋಗುತ್ತೆ ಈ ಮೂವಿ. ಒಂದು ಗೂಸ್ ಬಂಪ್ಸ್ ತರುತ್ತೆ. ವಿಕಿ ಕೌಶಲ್ ಆಗಿ ಆಕ್ಟಿಂಗ್ ಮಾಡಿರುವಂತಹ ಆ ಬಾಡಿ ಕಟ್ಟಿಗೆ ವಿಕಿ ಕೌಶಲ್ ಅವ್ರಿಗೆ ಪಕ್ಕಾ ಮ್ಯಾಚ್ ಆಗಿದೆ. ಲಾಸ್ಟ್ ಅಲ್ಲಿ ಮಾತ್ರ ಸಂಭಾಜಿ ಅವರಿಗೆ ಮಾತ್ರ ಹೆವಿ ಟಾರ್ಚರ್ ಕೊಡ್ತಾರೆ. ತಲವಾರಲ್ಲಿ ಹೊಡೆಯೋದೇ ಆಗ್ಲಿ, ಮತ್ತೆ ಕಣ್ಣಲ್ಲಿ ಬೆಂಕಿ ಹಾಕೋದೇ ಆಗ್ಲಿ, ಎಲ್ಲಾ ತರನು ಹಿಂಸೆ ಕೊಡ್ತಾರೆ. ಲಾಸ್ಟ್ ಅಲ್ಲಿ ಮಾತ್ರ ಔರಂಗಜೇಬು ಇವಾಗ ಏನು ನಿನ್ ಪ್ರಾಣಕ್ಕೆ ಏನು ಇದಾಗಲ್ಲ, ನಮ್ ಕಡೆ ಬಂದ್ಬಿಡು, ನಿನ್ ಜೀವನ ಇನ್ನ ಚೆನ್ನಾಗಿರುತ್ತೆ ಅಂತಾರೆ. ಅದೆಲ್ಲ ಆದ್ರೂ ಕೂಡ ಸಂಭಾಜಿ ಅವರು ಒಂದ್ ಮಾತು ಹೇಳ್ತಾರೆ, ನೀನೇ ನಮ್ ಕಡೆ ಬಂದ್ಬಿಡು, ನಿನ್ ಧರ್ಮ ಏನಿದೆ ನೀನೇ ಇಕ್ಕೋ, ಧರ್ಮ ಇಟ್ಕೊಂಡೆ ಬಾ, ಆದ್ರೆ ನಮ್ ಕಡೆ ಹೋರಾಟ ಮಾಡು ಅಂತ. ಎಷ್ಟು ಗ್ರೇಟ್ ಆಗಿ ಹೇಳ್ತಾರಲ್ಲ ಆ ಮಾತಿಗೆ, ಎಷ್ಟು ಗೂಸ್ ಬಂಪ್ಸ್ ಆಗುತ್ತೆ ಅಂತ ಥಿಯೇಟರ್ ಅಲ್ಲಿ. ಪ್ರತಿಯೊಬ್ರು ನಾನ್ ನೋಡಿರೋ ಪ್ರಕಾರ ಕಣ್ಣಲ್ಲಿ ನೀರು ಬರುತ್ತೆ. ಪ್ರತಿಯೊಂದು ಜನರಲ್ಲಿ ಕೂಡ ಆ ಗೂಸ್ ಬಂಪ್ಗೆ ಸಂಭಾಜಿ ಅವರ ಮಾತುಗಳು ಪ್ರತಿಯೊಬ್ರು ಸ್ವೀಕಾರ ಮಾಡಿ ಹೇಳ್ತಾರೆ.